ಹಾಯ್ ಗೈಸ್, BSNL 5 ಈ ನ್ಯೂಸ್ನ ನೀವು ಕೇಳೇ ಇರ್ತೀರಾ. ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಕಡಿಮೆ ಬೆಲೆಗೆ ರೀಚಾರ್ಜ್ ಮಾಡಿಕೊಂಡು ಆರಾಮಾಗಿ 5G ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ BSNL ಅವರು 4G ನೆಟ್ವರ್ಕ್ನೇ ಸರಿಯಾಗಿ ಪ್ರೊವೈಡ್ ಮಾಡಿಲ್ಲ. ಸೊ ಇನ್ನೂ ಕೆಲವೊಂದು ಕಡೆ 4G ನೆಟ್ವರ್ಕೇ ಸರಿಯಾಗಿ ಸಿಗ್ತಿಲ್ಲ. ಇನ್ನು 5G ಕೊಡ್ತಾರಾ? ಬಟ್ ಅಪ್ಕಮಿಂಗ್ ಡೇಸಲ್ಲಿ BSNL 5G ಬರುತ್ತೆ. ಆದರೆ ಈ ನ್ಯೂಸ್ ಏನು ಅಂತ ಕೇಳಿದ್ರೆ, BSNL 5G ಅಂತ ಯಾವುದೇ ರೀತಿಯ ಮೊಬೈಲ್ ನೆಟ್ವರ್ಕ್ನ ಅವರು ಲಾಂಚ್ ಮಾಡ್ತಿಲ್ಲ. ಸೊ ಬದಲಿಗೆ ಫೈಬರ್ನ ಲಾಂಚ್ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ BSNL ಕ್ವಾಂಟಮ್ 5G ಅಂತ ಒಂದು ಏರ್ ಫೈಬರ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಭಾರತದ ಮೊಟ್ಟ ಮೊದಲ ವಿತೌಟ್ ಸಿಮ್, ನೀವು ಸಿಮ್ ಇಲ್ಲ ಅಂದ್ರೂ ಕೂಡ ಇದು 5G ಸ್ಪೀಡಲ್ಲಿ ಇಂಟರ್ನೆಟ್ನ ಪ್ರೊವೈಡ್ ಮಾಡತ್ತಂತೆ. ಇದೊಂದು ಫೈಬರ್ ಆಗಿರುತ್ತೆ, ಯಾವುದೇ ರೀತಿಯ ಮೊಬೈಲ್ ನೆಟ್ವರ್ಕ್. ಸೊ ಇದ್ರ ಪ್ಲಾನ್ನ ನೋಡೋದಾದ್ರೆ, ಇದರ ರೀಚಾರ್ಜ್ ಪ್ಲಾನ್ನ ನೋಡೋದಾದ್ರೆ, ಸೊ ಇದಕ್ಕೆ 1 ಮಂತ್ಗೆ 1,000 ರೂಪಾಯಿ. ಸೊ ಇದು ಅಪ್ ಟು 100 MB ಪರ್ ಸೆಕೆಂಡ್ ಸ್ಪೀಡ್ನ ಪ್ರೊವೈಡ್ ಮಾಡಿ. ಸೊ 1,500ಕ್ಕೆ ನಿಮ್ಗೆ ಇನ್ನೊಂದು ಪ್ಲಾನ್ ಸಿಗುತ್ತೆ. ಇದು ಅಪ್ ಟು 300 MB ಪರ್ ಸೆಕೆಂಡ್ ಸ್ಪೀಡಲ್ಲಿ ನಿಮಗೆ ನೆಟ್ನ ಪ್ರೊವೈಡ್ ಮಾಡಿ. ಸೊ ಇದು ಸದ್ಯದಲ್ಲಿ ಹೈದರಾಬಾದಲ್ಲಿ ಮಾತ್ರ ಲಾಂಚ್ ಆಗಿದೆ. ಸೊ ಇದಿಷ್ಟು ಆಗಿರುತ್ತೆ BSNL 5G ಅನ್ನೋ ನ್ಯೂಸು. ಸೊ ಇದು ಯಾವುದೇ ರೀತಿಯ ಮೊಬೈಲ್ ನೆಟ್ವರ್ಕ್ಗೆ ಸಂಬಂಧಪಟ್ಟಿಲ್ಲ. ಸೊ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.